ನೇಚರ್ಗೆ ಸಂಬಂಧಪಟ್ಟಿದ್ದು, ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹಾಗೆ ಅಂದ ಕೂಡಲೇ ನಮ್ಮಲ್ಲಿ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಪೂರ್ವಾಗ್ರಹ ಇದ್ದೇ ಇರುತ್ತೆ. ಪರಿಸರಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಎಲ್ಲವೂ ಕೂಡ ಒಂದ್ ರೀತಿ ಡಾಕ್ಯುಮೆಂಟರಿ ತರ ಏನೋ ಸಿನಿಮಾ ಇರಬಹುದು ಅಂತ. ಖಂಡಿತವಾಗ್ಲೂ ಅಲ್ಲ, ಇದು 100% ಕಮರ್ಷಿಯಲ್ ಸಿನಿಮಾ. ಆದ್ರೆ ಸಿನಿಮಾ ಅಂತಂದ್ರೆ ಒಂದು ಜವಾಬ್ದಾರಿ. ಸಮಾಜಕ್ಕೆ ಸಿನಿಮಾ ಏನೋ ಹೇಳ್ಬೇಕು, ಏನೋ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಅಂದ್ರೆ ಇಡೀ ಸಿನಿಮಾವೇ ಇದ್ರಲ್ಲಿ ಒಂದು ಮೆಸೇಜ್ ಆಗಿದೆ. ಸೊ ಸಿನಿಮಾದ ಕಂಟೆಂಟ್ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಗಮನಿಸಬಹುದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಶೀರ್ವಾದದೊಂದಿಗೆ ಈ ಒಂದು ಸಿನಿಮಾ ಪ್ರಾರಂಭ ಆಗುತ್ತೆ. ಹಾಗೆ ಸಿನಿಮಾದ ನಿರ್ದೇಶಕರು ಒಂದಷ್ಟು ಪರಿಸರದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿರುವಂತವರು. ಅದಕ್ಕೆ ಪೂರಕವಾಗಿ ಈ ಸಿನಿಮಾದ ನಿರ್ದೇಶಕರು ಹಾಗೆ ಪ್ರೊಡ್ಯೂಸರ್ ಕೂಡ ಆಗಿರುವಂತಹ ಶ್ರೀಯುತ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಬರಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಕತೆ ಅನ್ನವನ್ನ ನಾವು ಬ್ರಹ್ಮಕ್ಕೆ ಹೋಲಿಸ್ತೀವಿ, ಅನ್ನ ಬ್ರಹ್ಮ ಅಂತಾನೆ ಕರಿತೀವಲ್ವಾ. ಈ ಅನ್ನ ಬ್ರಹ್ಮದ ಕತೆಗೆ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಸಂಗೀತ ಇದೆ. ಹಾಗೆ ಈ ಒಂದು ಸಿನಿಮಾಗೆ ಜೀವ ತುಂಬಿರುವಂತಹ ಕಲಾವಿದರು ಅಂದ್ರೆ ಶ್ರೀಯುತ ಶ್ರೀಜಿತ್ ಸೂರ್ಯ ಅವರು, ಪ್ರಸನ್ನ ಶೆಟ್ಟಿ, ಹಾಗೆ ನಿಷ್ಕಲಾ, ಹಾಗೆ ಯಶ್ ಶೆಟ್ಟಿ ಅವರು. ಎಲ್ರಿಗೂ ಕೂಡ ಗೌರವದ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ. ಆಲ್ರೆಡಿ ಈ ಒಂದು ಸಿನಿಮಾದ ಸಾಂಗ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿ ಜನರ ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ. ಆದ್ರಿಂದ ಈ ಒಂದು ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ಸಿನಿಮಾ, ಹಾಗೆ ಇದರಲ್ಲಿ ಒಂದು ಬ್ಯೂಟಿಫುಲ್ ಆದಂತ ರೊಮ್ಯಾಂಟಿಕ್ ಲವ್ ಸ್ಟೋರಿ ಕೂಡ, ನವಿರಾದ ಪ್ರೇಮ ಕಥೆ ಕೂಡ ಇದೆ. ಈ ಸಿನಿಮಾದ ಹಾಡನ್ನ ನಾವು ನೋಡ್ಕೊಂಡ್ ಬರೋಣ. ನನ್ನ ಹೆಸರು ರಾಮಶೆಟ್ಟಿ ಪವನ್ ಅಂತ. ಈ ಸೋಲ್ಮೇಟ್ ಸಿನಿಮಾದ ಎಡಿಟರ್. ಫಸ್ಟ್ ಆಫ್ ಆಲ್ ನಮ್ಮ ಶಂಕರ್ ಸರ್ಗೆ ಥ್ಯಾಂಕ್ಸ್ ಹೇಳೋದು, ಡೈರೆಕ್ಟರ್ ಪ್ರೊಡ್ಯೂಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ರೊಮ್ಯಾಂಟಿಕ್ ಹಾರರ್ ಡ್ರಾಮಾ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲಾಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ಸೊ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಮೀಡಿಯಾ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ. ಥ್ಯಾಂಕ್ ಯು. ಮನೆ ಫಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು. ಸೊ ಈಗ ನಾನು ಸರ್ಚಿಂಗಲ್ಲಿ ಇದ್ದೀನಿ, ನೋಡೋಣ. ಎಷ್ಟೊಂದು ಜನ ಅದೇ ರೈತರು ಸಿನಿಮಾ ಮಾಡ್ತಾನೆ, ಆದರೂ ರೈತರು ಮಗ ಅಲ್ವಾ ಅಂತ ಎಲ್ಲ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು. ನೋಡೋಣ. ನನ್ನ ಹೆಸರು ಶ್ರೀಜಿತ್ ಅಂತ. ಎಲ್ರಿಗೂ ನಮಸ್ಕಾರ. ಸೋಲ್ಮೇಟ್ಸ್ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂತ ಹೇಳಿದ್ರೆ ಸ್ಟಾರ್ಟ್ ಟು ಎಂಡ್ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಶಂಕರ್ ಸರ್. ಸಿನಿಮಾ ಸ್ಟಾರ್ಟ್ ಆದಾಗ ಯಾವ ರೀತಿ ಜೋಶ್ ಒಂದು ಅವರಿಗೆ ಇದಿತ್ತು, ಇವಾಗ್ಲೂ ಅದೇ ರೀತಿಲಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು, ಹೊಸಬ್ರ ಜೊತೆ ಮಾಡಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅವರ ಒಂದು ಆಲೋಚನೆ. ತುಂಬ ಜನಕ್ಕೆ ಇರೋದ್ರಲ್ಲಿ ತುಂಬ ಅತಿ ಕಮ್ಮಿ ಜನಕ್ಕೆ ಇರೋರಲ್ಲಿ ಅವರಿಗೆ ಒಬ್ಬರಿಗೆ. ಸೊ ಹಾಗಾಗಿ ಒಂದು ಒಳ್ಳೆ ಹೊಸಬ್ರ ತಂಡಕ್ಕೆ, ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಕಂಟೆಂಟ್ ಮೇನ್. ಇಲ್ಲಿ ಸಿನಿಮಾ ಕಂಟೆಂಟ್ ಬಂದು ಒಂದು ಪ್ರಕೃತಿ ಮತ್ತೆ ಮಾನವ ಪ್ರಕೃತಿ ಮತ್ತೆ ನಡೆಯುವಂಥ ಸಂಘರ್ಷ, ಮನುಷ್ಯನ ದುರಾಸೆಗಾಗಿರ್ಬೋದು, ಪ್ರಕೃತಿ ನಿಮ್ಗೆ ಹಾಳು ಮಾಡ್ತಾನೆ ಅನ್ನೋದೊಂದು ಮೇನ್ ಕಾನ್ಸೆಪ್ಟು. ಅದ್ರ ಜೊತೆಗೆ ಒಂದು ಬ್ಲೆಂಡ್ ಮಾಡಿರುವಂಥ ಒಂದು ಲವ್ ಸ್ಟೋರಿ, ತಾಯಿ ಮಗನ ಸೆಂಟಿಮೆಂಟ್, ಒಂದು ಎಮೋಷನಲ್ ಡ್ರಾಮಾ, ಸ್ವಲ್ಪ ಹಾರರ್ ಎಫೆಕ್ಟ್. ಅಂದರೆ ಒಂದು ಪ್ರತಿಯೊಂದು ಜಾನರಲ್ಲಿ ಇರುವಂಥ ಕೆಲವೊಂದೊಂದು ಅಂಶಗಳನ್ನ ತೆಗೆದು ಮಾಡಿರೋಂಥ ಒಂದು ಒಳ್ಳೆ ಸಿನಿಮಾ. ಈ ಸಿನಿಮಾದಲ್ಲಿ ಇಂಥದ್ದಿಲ್ಲ ಅಂತ ಹೇಳಕ್ಕಾಗಲ್ಲ. ಆ ಥರ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗ್ದೇ ಒಂದು ಪ್ರತಿಯೊಂದು ಸೀನ್ ಆದ್ಮೇಲೂ ಒಂದು ಸಸ್ಪೆನ್ಸ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಲಾಸ್ಟ್ವರೆಗೂ ಅದನ್ನು ಕಾಪಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಪ್ರಿವ್ಯೂ ನೋಡಿದಾಗ ತುಂಬ ಖುಷಿ ಪಟ್ವಿ, ತುಂಬ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಹಂಸಲೇಖ ಸರ್, ಅವ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಇಲ್ಲ, ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಸಾಂಗ್ಸ್ ರಿಲೀಸ್ ಆದಾಗಿಂದನೂ ಸಾಂಗ್ಸ್ ಬಗ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಕಿಲ ಸಾಂಗ್ ಆಗಿರ್ಬೋದು, ಬಣ್ಣ ಬಣ್ಣ. ಹೊಸಬ್ರು ತಂಡಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕೋದು ತುಂಬ ಖುಷಿ. ಹಾಗೆ ಅಪ್ರಿಸಿಯೇಷನ್ಸ್ ಕೂಡ ತುಂಬ ಬರ್ತಾ ಇದೆ. ಇದೇ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಮೀಡಿಯಾದವರು, ಫ್ಯಾಮಿಲಿ, ಫ್ರೆಂಡ್ಸ್, ಜನರು ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಮೂವಿಯಲ್ಲಿ ನಾನೊಂದು ಸುಪಾರಿ ಕಿಲ್ಲರ್ಗೆ ಇರುವಂಥ ಒಂದು ರೋಲ್ ಮಾಡಿದ್ದೀನಿ. ಟೀಸರಲ್ಲಿ ಆಗಿರ್ಬೋದು, ಟ್ರೈಲರಲ್ಲಿ ಆಗಿರ್ಬೋದು, ಕೊನೆಗೊಂದು ಡೈಲಾಗ್ ಬರುತ್ತೆ ಏನಂತಂದರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು
ಒಬ್ಬ ಮನುಷ್ಯನ ಸೋಲ್ಸೋಕ್ಕೆ ದೊಡ್ಡ ವೆಪನ್ನು ಏನಂತಂದ್ರೆ ಅದು ಪ್ರೀತಿ. ಸೊ ಒಬ್ಬ ಸೂಪರ್ ಕಿಲ್ಲರ್ನ ಈಗ ಚೇಂಜ್ ಮಾಡುತ್ತೆ. ನನ್ನೊಂದು ಪಾರ್ಟ್ ಅಷ್ಟೇ, ನನ್ನೊಂದು ಇಡೀ ಮೂವಿಯಲ್ಲಿ ನನ್ನೊಂದು ಚಿಕ್ಕ ಪಾರ್ಟ್ ಬರುತ್ತೆ, ನಾನೇ ಚೇಂಜ್ ಆಗ್ತೀನಿ. ಸೊ ನನ್ನ ಎಥಿಕ್ಸ್ ಹೆಂಗಿರುತ್ತೆ ಇದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಶಂಕರ್ ಸರ್. ಆ್ಯಂಡ್ ಈ ಮೂವಿ ನನ್ನೊಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ. ಅದೇನಂತಂದ್ರೆ ಇದರ ರಿಕಾರ್ಡಿಂಗ್ ಎಲ್ಲ ಮಾಡಿದ್ದು ನಮ್ಮ ಹಂಸಲೇಖ ಸರ್. ಆ ಕೆಲಸ ಆಗ್ಬೇಕಾದ್ರೆ ಅವರಿಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗಿ ಶಂಕರ್ ಸರ್ ಹತ್ರ ಫೋನ್ ಮಾಡಿಸಿ ಆಫೀಸಿಗೆ ಬರೋಕ್ಕೆ ಹೇಳಿ ನನಗೆ ಸಿಕ್ಕಿ ಒಳ್ಳೆ ಬ್ಲೆಸ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೂವಿ ಮಾಡ್ತಿದ್ದಾರೆ. ಆ ಮೂವಿಯಲ್ಲಿ ನನ್ನನ್ನು ಕಾಸ್ಟ್ ಮಾಡಿ ನನ್ನನ್ನು ಇತ್ತೀಚೆಗೆ 1 ವಾರದಿಂದ ವಾಪಸ್ ಬರೆದು ಕಾಸ್ಟ್ ಮಾಡಿದ್ರು. ಸೊ ಸ್ವಲ್ಪ ಲುಕ್ ಇದೆಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾವು 3-4 ಮೂವಿ ಕಮಿಟ್ ಆಗಿರ್ತೀವಿ, ಅವ್ರಿಗೆ ಹೆಂಗ್ ಬೇಕು ಹಂಗೆ ಅದು ಆಗುತ್ತೆ ಎಲ್ಲ ಗೊತ್ತಿಲ್ಲ. ಬಟ್ ಆ ಬ್ಲೆಸ್ಸಿಂಗ್ಸ್ ಆವತ್ತಿಂದ ಸುಮಾರು 4-5 ವರ್ಷದಿಂದ ಇವತ್ತಿಗೆ ನೆನಪಲ್ಲಿ ಇಟ್ಕೊಂಡು ಅವರನ್ನು ಕಾಸ್ಟ್ ಮಾಡಿದ್ದಾರೆ. ಆ ದೊಡ್ಡ ಗಿಫ್ಟ್ ನನಗೆ ಈ ಮೂವಿಯಿಂದ ಸಿಕ್ಕಿದ್ದು. ತುಂಬ ಒಳ್ಳೆ ಕಂಟೆಂಟ್ ಇದೆ ಮೂವಿ, ನಾವೆಲ್ಲರೂ ಈ ಮೂವಿನ ನೋಡಿದ್ದೀವಿ. ಒಳ್ಳೆ ಮೇಕಿಂಗ್ ಇದೆ ಮತ್ತು ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಲೆ ಸರ್ ಆಗಿರ್ಬೋದು, ಧನಂಜಯ ಸರ್ ಆಗಿರ್ಬೋದು, ಕ್ಯಾಮರಾಮ್ಯಾನ್ ಆಗಿರ್ಬೋದು, ಒಂದು ದೊಡ್ಡ ಟೆಕ್ನಿಷಿಯನ್ ಟೀಮ್ ಇರುವಂಥ ನಮ್ಮ ಸುದರ್ಶನ್ ಅವರು ಇದ್ದಾರೆ, DOP ಅವರು. ಸೊ ತುಂಬ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ. ಪ್ರಸನ್ನ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ಹೆಸರು ಮಾಡ್ಬಿಟ್ಟು ನಿಷ್ಕಲ್ ಆಗಿರ್ಬೋದು, ಎಲ್ಲರೂ ಒಂದು ಒಳ್ಳೆ ಅಟೆಂಪ್ಟ್. ನಾವೆಲ್ಲ ಜೋಶಾಗಿ ಕೆಲಸ ಮಾಡಿದಂಥ ಮೂವಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಇದೆ 19ನೇ ತಾರೀಕು ಬರ್ತಾ ಇದೆ. ನಾವೆಲ್ಲರೂ ಥಿಯೇಟರ್ಗೆ ಬರ್ತೀವಿ. ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ. ಮೊನ್ನೆ 12ನೇ ತಾರೀಕಿಗೆ ಸುಮಾರು 12 ಮೂವಿ ರಿಲೀಸ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಯಾರಿಗೂ ಆಗೋದು ಬೇಡ, ಸ್ವಲ್ಪ ಕಮ್ಮಿ ಮೂವೀಸ್ ಬಂದು ಎಲ್ರಿಗೂ ಥಿಯೇಟರ್ ಸಿಗುವಂಗಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಸೊ ಸಿನಿಮಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಇಬ್ರು ನಾಯಕ ನಟರು ಅಂತ ಇರ್ತಾರೆ. ಸೊ ನಿಮ್ಮ ರೋಲ್ ಎಷ್ಟು ಪ್ರಾಮಿನೆನ್ಸ್ ಇದೆ? ನಾಯಕ ನಟ ಅನ್ನೋದಕ್ಕೆ ನಾಯಕ ನಟ ಒಬ್ಬರೇ. ಓಕೆ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಇದರಲ್ಲಿ ಮಾಡಿದ್ದೀನಿ. ಸೊ ಈ ಸಿನಿಮಾ ಶುರುವಾದಾಗಲೂ ಅಷ್ಟೇ ಶಂಕರ್ ಸರ್ ಬಗ್ಗೆ ನಾನು ಹಿಂದೆ ಕೂಡ ಹೇಳಿದೆ. ಆಡಿಷನ್ ಮಾಡಿ ಒಂದು ನೀಟಾಗಿರೋ ಒಂದು ಪ್ರಾಸೆಸ್ ಮಾಡಿಬಿಟ್ಟು ಎಲ್ಲರನ್ನೂ ಕಾಸ್ಟ್ ಮಾಡಿದ್ರು. ಆ್ಯಂಡ್ ಅವತ್ತಿದ್ದ ಎನರ್ಜಿ ಇವತ್ತು ಕೂಡ ಅವರಿಗೆ ಅದೇ ರೀತಿ ಎನರ್ಜಿ ಇದೆ. ಸಿನಿಮಾ ಬಗ್ಗೆ ಹೆಚ್ಚೇನು ಹೇಳಲ್ಲ. 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ವಿಷಯ ಚೆನ್ನಾಗಿ ಮುಟ್ಟಿಸಿ ಎಲ್ರಿಗೂ. ಆ್ಯಂಡ್ ಹೆಚ್ಚು ಜನ ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರೋ ಥರ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದ ನಾಯಕ ನಟಿ ನಿಷ್ಕಲ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಹೇಗಿದ್ರು ಅದಕ್ಕಿಂತ ದುಪ್ಪಟ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಎಲ್ಲರೂ ಅದನ್ನೇ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ಸೊ ಇದು ನಿಮ್ಮ ಮೊದಲ ಸಿನಿಮಾ ಅಥವಾ ಏನು ಆ ಜರ್ನಿ ಬಗ್ಗೆ ಒಂದ್ಸಲ? ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಿಕಾ ನಿಷ್ಕಲ ಅಂತ. ಸೊ ನಮ್ಮ ಸಿನಿಮಾ ಸೋಲ್ಮೇಟ್ಸ್ ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ನನ್ನ ಪಾತ್ರದ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರದ ಹೆಸರು ಬಂದು ಭೂಮಿ ಅಂತ. ಸೊ ನನ್ನ ಪೇರೆಂಟ್ಸ್ ಜೊತೆ ಅಂದ್ರೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿರೋದು ಮಂಜುಳಾ ರೆಡ್ಡಿ ಮ್ಯಾಮ್ ಮತ್ತೆ ನವೀನ್ ಡಿ ಪಾಟೀಲ್ ಸರ್, ನಮ್ಮ ಪೇರೆಂಟ್ಸು. ಸೊ ಅವ್ರ ಜೊತೆ ನನ್ನ ಮಗಳು ಅಪ್ಪ ಅಮ್ಮ ಎಮೋಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅರುಣಾ ಬಾಲರಾಜ್ ಮ್ಯಾಮ್ ಆಗಿರ್ಬೋದು, ಶ್ರೀಜಿತ್ ಅವ್ರ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಅಂಡ್ ಆಲ್ ದ ವಿಲ್ಲನ್ಸ್. ನಾನು ಮೇನ್ಲಿ ಏನಂದ್ರೆ ವಿಲ್ಲನ್ಸ್ ಅವ್ರ ಜೊತೆ ತುಂಬಾ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿದೀನಿ. ನೋಡಕ್ಕಷ್ಟೇ ಅವರು ಖಡಕ್ ಆಗಿ ಕಾಣ್ಬೋದು, ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ದೇ ಆರ್ ಆಲ್ ದಿ ಸ್ವೀಟೆಸ್ಟ್ ಅಂತ ಹೇಳ್ಬೋದು. ನಾನು ಒಬ್ಳೆ ಹುಡುಗಿ ಇದ್ದಿದ್ರಿಂದ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಅವಾಗ ನಾನು ಯಂಗ್ ಕೂಡ ಇದ್ದೆ ಅಲ್ಲ. ಸೊ ತುಂಬಾ ಅಲ್ಲ ವಯಸ್ಸು ಇನ್ನು 1-2 ವರ್ಷ ಚಿಕ್ಕವಳಿದ್ದೆ. ಸೊ ಏನೇ ತಪ್ಪಿದ್ರು ಅಥವಾ ಏನೇ ಕರೆಕ್ಷನ್ಸ್ ಇದ್ರು, ಇಂಪ್ರೂವ್ಮೆಂಟ್ಸ್, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಬಂದು ಆಲ್ ಕೈಂಡ್ ಆಫ್ ಎಮೋಷನ್ಸ್ ಮಿಕ್ಸ್ ಇದೆ. ನಾನು ಬರೀ ಎಮೋಷನಲ್ ಅಂತ ಹೇಳಕ್ಕಾಗಲ್ಲ, ಲವ್ ಅಂತ ಹೇಳಕ್ಕಾಗಲ್ಲ. ಸೊ ಅವಳದೊಂದು ಟೆಂಪೋ ಇದೆ. ಸೊ ಅದನ್ನ ಒಳ್ಳೆ ರೀತಿಲಿ ನಾನು ಪೋರ್ಟ್ರೇ ಮಾಡೋದಕ್ಕೆ ನನಗೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನಗೆ ಹಂಸಲೇಖ ಸರ್ ಮ್ಯೂಸಿಕ್. ಸೊ ಲಾಸ್ಟ್ ಟೈಮ್ ಹೇಳಿದೆ ನನ್ಗೊಂದು ಸಾಂಗ್ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಬಟ್ ಇನ್ನೂ ನನ್ನ ಸಾಂಗ್ ರಿಲೀಸ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಮೇ ಬಿ ಇನ್ನೊಂದು 2-3 ಡೇಸಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋತಕ್ಕಂಥ ಶಂಕರ್ ಸರ್, ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಅವರು. ಆ್ಯಂಡ್ ನಂಗೆ ಆಡಿಷನ್ ಮಾಡಿದಾಗಲೂ ನಂಗೆ ಸರ್ ಹೇಳಿದ್ದು ಒಂದೇ, ಈ ಮೂವಿಲಿ ನೀನು ತುಂಬ ಒಳ್ಳೆ ಸ್ಪೇಸ್ ಇದೆ ನಿನ್ನ ಕ್ಯಾರೆಕ್ಟರ್ಗೆ, ನೀನು ಒಳ್ಳೆ ರೀತಿ ಹೇಗೆ ಪೋರ್ಟ್ರೇ ಮಾಡ್ಕೊತೀಯ ನಿನ್ನ ಕ್ಯಾರೆಕ್ಟರ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ್ಯಂಡ್ ಪ್ರಿವ್ಯೂ ನೋಡಿದಾಗ ನನಗನ್ನಿಸ್ತು
ಎಸ್, ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ಕ್ಯಾರೆಕ್ಟರ್ಗೆ. ಅವಾಗಿದ್ದ ಮೆಚುರಿಟಿ ಪರ್ಫಾರ್ಮೆನ್ಸ್ ವೈಸ್ ನಾನು ಜಸ್ಟಿಸ್ ಮಾಡಿದ್ದೀನಿ ಈ ಪ್ರಾಜೆಕ್ಟ್ಗೆ ಅಂತ ಅನ್ಕೊಂತೀನಿ. ಅಂಡ್ ನೀವೆಲ್ಲರೂ ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ಥಿಯೇಟರ್ ಬಂದೇನೆ ನಮ್ಮ ಸಿನಿಮಾ ನೋಡಿ. ಅಂಡ್ ನಮ್ಮೆಲ್ಲರಿಗೂ ನಾವು ಹೇಗೆ ಮಾಡಿದೀವಿ, ಎಲ್ಲ ನ್ಯೂ ಕಮರ್ಸ್ ನಾವು ಹೇಗೆ ಮಾಡಿದೀವಿ ಅಂತ ನಮಗೆ ಹೇಳಿ, ಅದರಿಂದ ನಾವು ಕಲ್ತ್ಕೊಂತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ DOP ಸರ್ ಕೃಷ್ಣ ಸರ್ ಇದ್ದಾರೆ. ಅಂಡ್ ಇನ್ನೊಬ್ರು ನಾವು ಮಾಡಿದಾಗ DOP ಗಂಗು ಸರ್ ಅಂತ ಆಗಿರ್ಬೋದು. ಇವರೆಲ್ಲರೂ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್, ಇದೇ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಎಲ್ಲ ಮೀಡಿಯಾದವರು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಶಂಕರ್ ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಇದು ನನ್ನ ಮೊದಲನೇ ಸಿನಿಮಾ. ಇದು ಸಿನಿಮಾ ಕತೆ ಹೇಗೆ ಚೆನ್ನಾಗಿದೆಯೋ, ಲೊಕೇಶನ್ಸ್ ಅಷ್ಟೇ ಚೆನ್ನಾಗಿತ್ತು. ಜೊತೆಗೆ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಮೀಡಿಯಾ ಸಪೋರ್ಟ್ ಇಲ್ಲಿ 19ನೇ ರಿಲೀಸ್ ಆಗ್ತಿದೆ. ಎಲ್ಲ ಒಳ್ಳೆಯದಾಗಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಹಾಗೆ ಸಿನಿಮಾದ ಕಲಾವಿದರು ಭರತ್ ಅವರಿದ್ದಾರೆ ನಮ್ಮ ಜೊತೆಗೆ. ಸರ್ ಬನ್ನಿ, ಡೈರೆಕ್ಟರ್ ಸರ್. ಭರತ್ ಇರ್ಲಿ ಸರ್, ನಾಚ್ಕೊಂಬೇಡಿ ಸರ್, ಮಾತಾಡ್ತಾರೆ. ಓಕೆ, ಸೊ ಸಿನಿಮಾದ ನಿರ್ದೇಶಕರು ಹಾಗೆ ಪ್ರೊಡ್ಯೂಸರ್, ನನಗೆ ಬಹಳ ಖುಷಿಯಾಗದೇನೋ ವಿಷಯ ಅಂತಂದ್ರೆ, ಎಲ್ಲರೂ ಕೂಡ ಓಕೆ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತೆಲ್ಲ ಅನ್ಕೊಳ್ತಾರೆ. ಅವರ ಕಾಳಜಿ ನಿಜವಾಗ್ಲೂ ಹೇಗಿದೆ ಅಂತಂದ್ರೆ, ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಅಷ್ಟೇ, ಎಲ್ರಿಗೂ ಒಂದು ಬೊಕ್ಕೆ ಕೊಡೋದು, ಅದಕ್ಕಿಂತ ಹೆಚ್ಚಾಗಿ ಅವ್ರೆಲ್ರಿಗೂ ಒಂದು ಗಿಡ ಕೊಟ್ಟಿದ್ರು. ಸೊ ಅಂದ್ರೆ ಒಂದು ಕಾಳಜಿ ಶುರು ಆಗ್ಬೇಕಾಗಿದ್ದು ಬರೀ ಮಾತಿಂದ ಅಲ್ಲ, ಕೆಲಸದಿಂದ ಅಂತ ನಂಬಿರುವಂತ ವ್ಯಕ್ತಿ. ಅದರ ಫಲಶ್ರುತಿಯಾಗಿ ಇವತ್ತು ಈ ಒಂದು ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಅನ್ನುವಂತ ಸಿನಿಮಾ ತಲೆ ಎತ್ತಿ ನಿಂತಿದೆ. ಸೊ ಈ ಸಿನಿಮಾದ ಬಗ್ಗೆ ಸಿನಿಮಾದ ನಿರ್ದೇಶಕರು ಹಾಗೆ ನಿರ್ಮಾಪಕರು ಆಗಿರುವಂತಹ ಶಂಕರ್ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಚಪ್ಪಾಳೆಗಳ ಮೂಲಕ ನಾವು ವೇದಿಕೆಗೆ ಬರ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್ ಎಲ್ಲರಿಗೂ, ಮೀಡಿಯಾದವ್ರಿಗೂ, ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಏನು ಮಾತಾಡೋದು, ಫೈನಲ್ ಬಂದಿದ್ದೀವಿ. ಸ್ವಲ್ಪ ಟೆನ್ಷನ್ ಇದೆ. 19th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ 99% ವರ್ಕ್ ಮುಗಿಸಿದ್ದೀವಿ. ಇನ್ನೆಲ್ಲ ನಿಮ್ಮ ಕೈಲಿದೆ. ನೀವು ಹೇಗೆ ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ, ಮೀಡಿಯಾದವರು, ನಮ್ಮ ಸ್ನೇಹಿತರು, ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಖಂಡಿತ ಮೋಸ ಆಗಲ್ಲ ಅನಿಸುತ್ತೆ ನಿಮ್ಗೆ ಈ ಸಿನಿಮಾ ಬಂದು. ಆ ರೇಂಜ್ ಒಂದು ಮಾಡಿದ್ದೀವಿ ನೋಡಿ. ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಏನು ಅನ್ಕೋಬೇಡಿ. 19th ರಿಲೀಸ್ ಆಗ್ತಾ ಇದೆ, ನೋಡೋಣ ಸರ್. ಆಲ್ಮೋಸ್ಟ್ ಮಾಲಲ್ಲಿ ಎಲ್ಲ ಕಡೆ ಇರುತ್ತೆ. ಸಿಂಗಲ್ ಥಿಯೇಟರ್ ಆಲ್ರೆಡಿ ಸ್ವಪ್ನ ಓಕೆ ಆಗಿದೆ, ವೀರೇಶ್ ಇನ್ನೂ ಮಾತಾಡ್ತಾ ಇದೆ ಸರ್. ಡಿಸ್ಟ್ರಿಬ್ಯೂಷನ್ ನಮ್ಮದೇ ಸರ್. ಹಾಂ ಸರ್, ಆಮೇಲೆ ಇಂಟ್ರಾಕ್ಷನ್ ಬರ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ಮೀಡಿಯಾದವರೆಲ್ಲ. ನೀವೇ ನೋಡಿದ್ದೀರಾ ಈಗ ಹಂಸಲೇಖ ಸರ್ ಕೊಟ್ಟಿರ್ತಕ್ಕಂಥ ಸಾಂಗ್ಸ್ ಹೇಗೆ ಬಂದಿದೆ, ಮತ್ತು ಟೀಸರ್ ಕೂಡ ಬಿಟ್ಟಿದ್ದೀವಿ, ಟ್ರೈಲರ್ ನೋಡಿದ್ದೀರಾ. ಮೀಡಿಯಾದವರು ಸ್ವಲ್ಪ ತುಂಬ ಸಪೋರ್ಟ್ ಮಾಡಿ, ಎಲ್ಲರಿಗೂ ಮಾಡ್ದಂಗೆ ನಮಗೂ ಕೂಡ. ಥ್ಯಾಂಕ್ ಯು ಸರ್. ಅಲ್ಲ ಎಲ್ಲ 5 ಜನ ನಿಂತ್ಕೊಂಡ್ಬಿಡಿ. ಎಲ್ಲ ಮಾಧ್ಯಮದ ಪ್ರಶ್ನೆ ಇದ್ರೆ ನಾವೇ ಪ್ರಶ್ನೆ ಕೇಳಿದ್ದು. ಪರಿಸರ ಪ್ರೇಮಿ ಅಂತ ಹೇಳಿದ್ದೀರಾ, ಏನಾದ್ರು ಅದರ ಪರಿಸರದ ಬಗ್ಗೆ ಪ್ಲಾನ್ ಮಾಡೋ ಥರ ಏನಾದ್ರು ರಿಲೀಸ್ ಪ್ಲಾನ್? ಸರ್, ಪರಿಸರದ ಬಗ್ಗೆ ಸಿನಿಮಾದಲ್ಲಿ ಯಾಕೆ ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗಿ ಒಂದು ದೊಡ್ಡ ಮರ ಉಳಿಸ್ಬಿಟ್ಟಿದೆ. ಕ್ರಿಕೆಟ್ ಆಡೋ ಹುಚ್ಚಿಂದ ಒಂದು ಮರನೇ ಕಟ್ಟಿದ್ದೆ, ಬ್ಯಾಟ್ ಮಾಡಿಸ್ಕೋಬೇಕು ಅಂತ. ಅದು ತುಂಬ ಎಲ್ಲೋ ಅವಾಗಿಂದ ಮನಸ್ಸಲ್ಲಿ ನಾಟಿತ್ತು ಸರ್. ಆ ಒಂದು ಕಾರಣಕ್ಕೆ ಈ ಕಂಟೆಂಟ್ ಜೊತೆಗೆ ಆ ಲೈನ್ ಬರೀಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಲೈನ್ ತೊಗೊಂಡಿದ್ದೆ ಸರ್. ಮತ್ತು ಆ ಥರದ್ದು ಒಂದು ಕಂಟೆಂಟ್ ಯಾವುದೂ ಬಂದಿರಲಿಲ್ಲ. ಆ ಒಂದು ಇದ್ರ ಮೇಲೇ ಕಂಟೆಂಟ್ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಒಂದು ಲೈನ್ ತಗೊಂಡು ಮಾಡಿದ್ದೆ ಸರ್. ಸಿನಿಮಾದಲ್ಲಿ ಇದೆಯಾ ಸರ್? ಒಂದೇ ಬ್ಯಾಟ್ ಮೇಡಮ್. ಆ್ಯಕ್ಚುಲಿ ನಂತರ ಉದ್ದ ಇತ್ತು ಮೇಡಮ್, ಇನ್ನೊಂದು 8 ಅಡಿ 9 ಅಡಿ ಏನಿತ್ತು ಅಷ್ಟೇ ಅದು. ಆದರೆ ಅದು ಆ ಮರ ಅಂತ ಜ್ಞಾಪಕ ಇಲ್ಲ.
ಆ ಥರದ್ದು ಒಂದು ಸಿಂಗಲ್ ಅಲ್ಲಿ ಕಡೆ ಗೊತ್ತಲ್ಲ ಮೇಡಮ್, ತೋಟಕ್ಕೆ ಹೋದಾಗ ಬ್ಯಾಟ್ ಕ್ರಿಕೆಟ್ ಹುಚ್ಚು ಅಂತ ನಮ್ಮ ಫ್ಯಾಮಿಲಿ ಅವ್ರಿಗೂ ಗೊತ್ತಿರುತ್ತೆ ಕ್ರಿಕೆಟ್ ಹುಚ್ಚು ಅಂತ, ಅದನ್ನು ಹೊಡೆದಾಕಿ ಒಂದು ಬ್ಯಾಟ್ ಮಾಡಿಸ್ಕೊಂಡಿದ್ದೆ. ಸೋಲ್ಮೇಟ್ಸ್ ಇಬ್ರು ಪರಿಸರನ ಹೇಗೆ ಪ್ರೀತಿ ಮಾಡ್ತಾರೆ ಅನ್ನೋದೇ ಸಿನಿಮಾ ಮೇಡಮ್. ಇಬ್ರು ಅಂದ್ರೆ ಇದೊಂದು ಜಂಗಲ್ ಮಂಗಲ್ ಇದ್ದಂಗೆ ಎಲ್ಲ ಸೋಲ್ ಮೀಟ್ ಆಗುತ್ತೆ ಪರಿಸರದಲ್ಲಿ. ಸೊ ಆ ಥರದ ಒಂದು ಆಕ್ಚುಲಿ ಆ ಥರ ಅವ್ರು ಇಟ್ಕೊಂಡಿದ್ದಾರೆ. ಸಬ್ಜೆಕ್ಟ್ ನಿಮ್ಗೆ ತುಂಬಾ ಹತ್ರ ಆಗ್ಬಿಡುತ್ತೆ. ಇದರಲ್ಲಿ ಖಾಲಿ ಮೂವಿ ಅಂದ್ರೆ ನಾನು ಸೂಪರ್ ಕಿಲ್ಲರ್ ಇರ್ಬೋದು, ನಾನು ಆಗ್ಲೇ ಹೇಳಿದೆ ಒಂದು ಚಿಕ್ಕ ಪಾರ್ಟ್ ಅಷ್ಟೇ. ಅದನ್ನು ಬಿಟ್ಟು ಹಾರರ್ ಎಲಿಮೆಂಟ್ ಇದೆ, ಮತ್ತೆ ಲವ್ ಇದೆ. ನಾವೀಗ ಪರಿಸರ ಪ್ರೇಮಿ ಅಂದ ತಕ್ಷಣ ಮತ್ತೆ ಮರ ಮರ ಸಾಂಗ್ ಹೋಯ್ತಲ್ಲ, ಆ ಸಾಂಗ್ ಎಲ್ಲ ನೋಡಿದಾಗ ನಾವೇನ್ ಅನ್ಕೊಂತೀವಿ, ಈಗ ಯಾರೋ ಜಮೀನ್ ಅಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಅಂತ ಬರ್ತಾರೆ ಟ್ರೇಲರ್ ಅಲ್ಲಿ ನೋಡಿದಾಗ. ಸೊ ಅಲ್ಲೆಲ್ಲ ಜಮೀನ ನಾವು ಕಾಪಾಡ್ಕೊಳ್ತೀವಿ, ಅಂಥವ್ರಿಗೆಲ್ಲ ಅವಕಾಶ ಕೊಡಲ್ಲ ಅನ್ನೋ ತರನು ಇದೆ. ನೀವಿಲ್ಲಿ ಸುಪಾರಿ ಕಿಲ್ಲರ್ನು ತರ್ತೀರಾ, ಹಾರನು ತರ್ತೀರಾ, ಇಲ್ಲಿ ಜಮೀನ್ ಉಳಿಸ್ತೀರಾ, ಇಲ್ಲ ಸುಪಾರಿ ಕಿಲ್ಲರ್ ಉಳಿಸ್ತೀರಾ, ಅಥವಾ ಲವ್ ತರ್ತೀರಾ, ಏನು ಅಂತ? ಸರ್ ಮೇಡಮ್, ಅದು ಟೋಟಲಿ ನೀವು ಒಂದೇ ಕಥೆ ಹೇಳ್ಬಿಡಿ ಅನ್ನೋ ಥರ ಇದೆ. ನಾನು ಹೇಳ್ತೀನಿ ಏನಂದ್ರೆ ಒಂದು ನಿಮಿಷ, ನಾವು ನಾರ್ಮಲ್ ಲೈಫ್ ಒಂದು ಕಂಟೆಂಟ್ ಅಂದ್ರೆ ಬರೀ ಈಗ ನಾವು ಹೊಸ ಟೀಮ್ ಮೇಡಮ್, ಬರೀ ಪರಿಸರನೇ ಬರೀ ಮರ ನೆಡೋದು ಗಿಡ ನೆಡೋದು ಬರೀ ಇದ್ರ ಮೇಲೆ ಹೋದ್ರೆ ಇವತ್ತು ನೋಡುವಾಗ ಆ ಪೇಷನ್ಸ್ ಇಲ್ಲ. ಎಲ್ಲರೂ ಬೇಕು ಅನ್ನೋದಕ್ಕೋಸ್ಕರ ಆ ಜೋನರ್ನ ತಗೊಂಡಿದ್ದು. ಮತ್ತೆ ಅದು ಒಂದಕ್ಕೊಂದು ಖಂಡಿತ ಲಿಂಕ್ ಇರುತ್ತೆ. ಅವ್ರದ್ದೇ ಬೇರೆ ಥರ ಅಲ್ಲ, ಅವರೆಲ್ಲರೂ ಕೂಡ ಪರಿಸರದಲ್ಲೇ ಇರ್ತಾರೆ. ಇದ್ರ ಜೊತೆಗೇನೆ ಎಲ್ಲ ಕ್ಯಾರೆಕ್ಟ್ರೂ ಹೋಗುತ್ತೆ. ಹಾಗಾಗಿ ಆ ಕ್ಯಾರೆಕ್ಟರೇಷನ್ಸು ಡಿಫ್ರೆಂಟ್. ಅವ್ರು ಯಾಕೆ ಬರ್ತಾರೆ, ಅವ್ರ ಕ್ಯಾರೆಕ್ಟರ್ ಕಿಲ್ಲರ್ ಕ್ಯಾರೆಕ್ಟರ್ಸು ಸಿಟಿಯಿಂದ ಏಕೆ ಅಲ್ಲಿ ಕಡೆ ಬಂದು ಈ ಸ್ಕ್ರೀನ್ ಪ್ಲೇನಲ್ಲಿ ಅವ್ರು ಜಾಯ್ನ್ ಆಗ್ತಾರೆ ಅನ್ನೋದೇ ಮೈನ್ ಥೀಮ್. ಇತ್ತೀಚಿನ ದಿನಗಳಲ್ಲಿ ಕಲರ್ಫುಲ್ ಮಾಸ್ ಕ್ಲಾಸ್ ಸಿನಿಮಾಗಳು ಬರ್ತಿದೆ. ಮತ್ತೆ ನೇಚರ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಇದೆ ಸರ್. ಅದೇ ಈಗ ಮೇಡಮ್ ಕೇಳ್ದಂಗೆ ಅದಕ್ಕೆ ಆನ್ಸರ್ ಮಾಡೋಣಲ್ಲ, ಆ ಥರದ್ದು ಅಂದರೆ ನೀವು ಬರೀ ನೇಚರ್ನೇ ನೋಡಬೇಡಿ ಸರ್. ಆ ನೇಚರ್ ಕಾಪಾಡ್ಕೊಳ್ಬೇಕಾದ್ರೆ ಅವರು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಏನೇನು ಆಗುತ್ತೆ ಅನ್ನೋದೇ ಮೈನ್ ಥೀಮ್. ಅದಕ್ಕೆ ಆಡಿಯನ್ಸ್ಗೆ ಏನೇನು ಬೇಕೋ ಪ್ರತಿಯೊಂದು ಇದೆ ಸರ್. ಹೇಳಿ. ಹಾಂ ಮೇಡಮ್, ಅದೇ ಮೇಡಮ್ ಈ ಸ್ಕ್ರೀನ್ ಪ್ಲೇ ಅದೇ ಅಂದರೆ ಆಡಿಯನ್ಸ್ಗೆ ಎಲ್ಲನೂ ಬೇಕಲ್ಲ ಮೇಡಮ್. 3 ಜನ ಇದ್ದಾರೆ ಆ್ಯಕ್ಚುಲಿ. ಒಂದೊಂದು ಕ್ಯಾರೆಕ್ಟರ್ ಕೂಡ ಅದ್ರ ಜೊತೆಗೆ ಹೋಗುತ್ತೆ, ಕ್ಯಾರಿ ಆಗುತ್ತೆ ಮೇಡಮ್. ಎಲ್ಲೋ ಒಂದ್ ಕಡೆ ಈ ಸಿನಿಮಾ ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ ಅನ್ಸಲ್ವಾ ಸರ್? ಯಾಕಂದ್ರೆ ಎಲ್ಲದೂ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಕ್ಲಾಸ್ ಏನೇನೋ ತುಂಬಿಸ್ಬಿಟ್ಟಿದ್ದೀರಾ. ಇಲ್ಲೊಂದ್ ಕಡೆ ಜನರಿಗೆ ಆಡಿಯನ್ಸಿಗೆ ಎಲ್ಲಿ ಯಾವ ಕಡೆ ಹೋಗ್ತಿದೆ ಅಂತ ಅನ್ಸಲ್ವಾ? ನೀವು ಮೂವಿ ನೋಡ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಖಂಡಿತ ಒಂದು ವೇನಲ್ಲಿ ಹೋಗುತ್ತೆ ಸರ್, ನೀಟಾಗಿ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಯಾವುದು ಅಷ್ಟೊಂದು ಕ್ಲಮ್ಸಿಯಾಗಿ ಸ್ಕ್ರೀನ್ ಪ್ಲೇ ತಗೊಂಡಿಲ್ಲ. ಅಂದರೆ ಒಂದಕ್ಕೊಂದು ನೀಟಾಗಿ ಎಂಡ್ ಆಗುತ್ತೆ. 19-18 ಇದೆ ಸಾರಿ 2-19-18. ಸಾಂಗಲ್ಲಿ ವಿಷ್ಣುವರ್ಧನ್ ತೋರಿಸಿದಿರಲ್ಲ, ಸಾಂಗಲ್ಲಿ ಸರ್ ಸಾಂಗಲ್ಲಿ ವಿಷ್ಣುವರ್ಧನ್ ಅವ್ರು ತೋರಿಸಿರೋದ್ರಲ್ಲಿ ಹಾಂ ಏನೋ ಅಭಿಮಾನಿನಾ ನೀವೇನಾದ್ರು? ಹಾಂ ಸರ್, ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದ ಅಭಿಮಾನಿ. ಅದಕ್ಕಾಗಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಸೂರಪ್ಪ ಬಾಬು ಸರ್ ಹತ್ರ 17 ಸೆಕೆಂಡ್ ವಿಷ್ಣು ಸರ್ ಒಂದು ಸಾಂಗಲ್ಲಿ ಬರ್ತಾರೆ ಸರ್. ಅದೇ ಕೋಟಿಗೊಬ್ಬ ಇದೆಯಲ್ಲ, ಅದೇ ಡ್ರೆಸ್ ಹಾಕ್ಸಿದ್ವಿ ನಮ್ಮ ಹೀರೋಗೂ ಕೂಡ ಒಂದು ಇದರಲ್ಲಿ ಸಿಚುವೇಶನಲ್ಲಿ ಸಾಂಗಲ್ಲಿ ಬರೋದು, ಅದನ್ನೇ ಆ್ಯಡ್ ಮಾಡಿಸಿದ್ವಿ ಸರ್. ತಗೊಂಡಿದ್ದೀವಿ ಸರ್, ಈ ಲೆಟ್ರ್ ಎಲ್ಲ ತಗೊಂಡಿದ್ದೀವಿ. ವಿಷ್ಣು ಸರ್ ಬರ್ತಡೇ ಇದೆ 18ಕ್ಕೆ. ಹಾಂ ಸರ್, ಗೊತ್ತು ಸರ್. ಮತ್ತೆ ಅದೇ ಮತ್ತೆ ಒಂದು ಮೊನ್ನೆ ಹೊಸ ಸುದ್ದಿ ಬಂತಲ್ಲ ಸರ್, ಕೆಟ್ಟದೊಂದು ನಡೆದ ಮೇಲೆ ಒಳ್ಳೇದಾಗಲೇಬೇಕಲ್ಲ. ಕರ್ನಾಟಕ ರತ್ನ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದಗಳು ಸರ್. ವಿಷ್ಣು ಸರ್ ಅಭಿಮಾನಿಗಳು ಕೂಡ ಸರ್. ಇಲ್ಲ ಸರ್, ನಾವು 5ನೇ ತಾರೀಕೆ ಬರ್ಬೇಕು ಅನ್ಕೊಂಡಿದ್ವಿ. ನಿಮ್ಗೂ ಗೊತ್ತು, ಮೊನ್ನೆ 5ನೇ ತಾರೀಕು 13 ಸಿನಿಮಾ ಇತ್ತು. ನಾವು ಸುಮ್ಮನೆ ಈಗ 13-15 ಆಗಲೇ ಸರ್ ಹೇಳ್ದಂಗೆ 13-15 ಸಿನಿಮಾ ಬಂದರೆ ನಾವು ಮತ್ತೆ ಥಿಯೇಟರ್ ಸಿಕ್ಕಿಲ್ಲ ಅದು ಇದು ಅಂತ ಬಂದ್ಲ ನಮಗೆ ನಾವೇ ನಮ್ಮ ಸಿನಿಮಾನ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದು. ಈಗ 2 ವಾರ ಲೇಟ್ ಆಗಿದ ತಕ್ಷಣ ಆ್ಯಕ್ಚುಲಿ ನಾವು ಇಷ್ಟು ಸರ್ ಇದ್ದಾರೆ ಅಂತಲೇ ನಾವು ಆ ಪ್ರೋಸೆಸ್ಸಲ್ಲೇ 5ನೇ ತಾರೀಕು ಹಾಕ್ಕೊಂಡಿದ್ದು. ಆದರೆ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಸರ್. ಥಿಯೇಟರ್ದು ನಿಮಗೆ ಗೊತ್ತಿದೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಹಾಗಾಗಿ 2 ವೀಕ್ಸ್ ಲೇಟ್ ಆಗಿದೆ. ಈಗ ಬರೋ ವಾರನೂ ಒಂದು 10 ಸಿನಿಮಾಗಳು ಇದೆ. ನನಗೆ ಗೊತ್ತಿದ್ದಂಗೆ 4 ಸಿನಿಮಾ ಅನೌನ್ಸ್ ಆಗಿದೆ ಸರ್ ಕನ್ನಡದು. ಅದರ್ ಲ್ಯಾಂಗ್ವೇಜ್ ನೋಡ್ಬೇಕು ಸರ್. ಥಿಯೇಟರ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀರಾ? ಯಾರು ಮಾಡ್ತೀರಾ ಇದು? ಡಿಸ್ಟ್ರಿಬ್ಯೂಷನ್ ನಮಗೊಬ್ಬರು ಅದೇ ಲೊಕೇಶನ್ ಇದ್ದಾರೆ ಸರ್, AL ಫಿಲಿಮ್ಸು ಅವ್ರು ಸಪೋರ್ಟ್ ನಿಂತಿದ್ದಾರೆ.
ಯಾವುದೇ ಸಿನಿಮಾ ಆದ್ರೂ ಒಂದು ಸಂದೇಶ ಇರುತ್ತೆ. ಸಿನಿಮಾದ ಮೂಲಕ ಒಂದು ಸಂದೇಶ ಕೊಡ್ತಾರೆ. ಸೊ ಈ ಸಿನಿಮಾ ಸಂದೇಶ ಕೊಡುತ್ತಾ ಮಾಮೂಲಿ ಬರೀ ಎಂಟರ್ಟೈನ್ಮೆಂಟ್ ಅದು ಎಲ್ಲದೂ ಸೇರಿ 100% ಎಂಟರ್ಟೈನ್ಮೆಂಟ್ ಜೊತೆಗೆ ಸಂದೇಶ ಕೊಡುತ್ತೆ ಸರ್. ನಿಮ್ಗೆಲ್ಲನೂ ಇರುತ್ತೆ ಸರ್. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಮನಸ್ಸು ತುಂಬಿಕೊಂಡು ಒಂದೇನೋ ಒಂದು ಒಳ್ಳೆ ಫೀಲಿಂಗಲ್ಲಿ ಹೋಗ್ತಿದೆ ಸರ್. ಅದಂತೂ ಖಂಡಿತ ಕೊಡ್ತೀವಿ. ಅಂದರೆ ಪ್ರತಿಯೊಬ್ಬರು ಕೂಡ ಪರಿಸರನ ಹೇಗೆ ಕಾಪಾಡ್ಕೋಬೇಕನ್ನೋದೇ ಮಾಹಿತಿ ಇದೆ. ಅದ್ರ ಜೊತೆಗೆ ಎಲ್ಲ ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತೆ. ಒಂದು ಕ್ಯಾರೆಕ್ಟರ್ ಇಲ್ಲ ಅಂತಂದಿಲ್ಲ. 15 ನೀವೇ ನೋಡಿದ್ರಲ್ಲ, ಮಿನಿಮಮ್ ಇಷ್ಟು ಜನ ಬಂದಿದೆ ಅಷ್ಟೇ ಸರ್. ಮಿನಿಮಮ್ 12 to 15 ಮೆಂಬರ್ಸ್ ಇದ್ದಾರೆ. ಮೈನ್ ಆರ್ಟಿಸ್ಟ್ ಎಲ್ಲ ನೀವೇ ನೋಡಿದ್ದೀರ. ಆ್ಯಕ್ಚುಲಿ ಎಲ್ಲರೂ ಬಿಜಿ ಇದ್ದಾರೆ. ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ, ತುಂಬ ಬಿಜಿ ಇದ್ದಾರೆ, ಹಾಗಾಗಿ ಬಂದಿಲ್ಲ ಸರ್. ಸರ್ ಬೇಲೂರು, ಚಲ್ಸ, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು, ಕನಕಪುರ, ತುಂಬ ನಂಬರ್ ಆಫ್ ಲೊಕೇಶನ್. ಮತ್ತು ಯಾವುದು ರಿಪೀಟ್ ಲೊಕೇಶನ್ ಮಾಡಿಲ್ಲ ಸರ್. ನಾವು ಬೆಂಗಳೂರಲ್ಲಿ ಈಗ ನೋಡ್ತಿರಲ್ಲ, ಹಂಪಿ ಮನೆಯದೆಲ್ಲ ಬಂದಲ್ಲ ಶಾರ್ಟ್ಸು, ಅದೆಲ್ಲ ನಾವು ಹುಡುಕಿ ಮಾಡಿದ್ದು. 150 ವರ್ಷದ್ದು ಮನೆ ಅದು. ಆ ಥರದ್ದೇ ಅಂದರೆ ಅದರಲ್ಲಿ ಯಾರು ಶೂಟ್ ಮಾಡಿರಬಾರ್ದು ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದು ಸರ್. ಈ ಸಿನಿಮಾ ಬಹುತೇಕ ಹಳ್ಳಿಯ ಒಂದು ವಾತಾವರಣ ತೋರಿಸೋದ್ರಿಂದ ಸೊ ನೀವು ಬೆಂಗಳೂರನ್ನ ಹೊರತುಪಡಿಸಿ ಹೊರ ಜಿಲ್ಲೆಗಳ ಪ್ರಚಾರ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಅದಕ್ಕೆ ನಿಮ್ದೊಂದು ಇದಾದ್ಮೇಲೆ ಒಂದು ವಿಡಿಯೋ ಕಟ್ ಮಾಡಿದ್ದೀವಿ ಸರ್. ಇದಾದ್ಮೇಲೆ ನಿಮ್ಮ ಆನ್ಸರ್ಗೆ ಆ ವಿಡಿಯೋ ತೋರಿಸ್ತೀನಿ ಸರ್. ಅಂದರೆ ಹೊರಗಡೆ ಇಡೀ ಥ್ರೂ ಔಟ್ ಕರ್ನಾಟಕ, ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೆ. ಥ್ರೂ ಔಟ್ ಓವರ್ ಆಲ್ ಕರ್ನಾಟಕದಲ್ಲಿ ನಮ್ಮ ಟೀಮ್ ಹೇಗೆ ವರ್ಕ್ ಮಾಡ್ತಾ ಇದೆ ಪ್ರಮೋಷನ್ಗೆ ಅನ್ನೋದು ಒಂದು 2 ನಿಮಿಷ ಕಟ್ ಮಾಡಿದ್ದೀನಿ. ಪಾಪ ಪದೇ ನಿಮ್ಗೆ ತೋರಿಸ್ತಾ ಇದ್ರೆ ಬೇಜಾರಾಗ್ತಂತ ಲಾಸ್ಟ್ಗೆ ಇಟ್ಕೊಂಡಿದ್ದೀವಿ. ಅದು ಹೇಳಿ ಸರ್, ಎಲ್ಲರಿಗೂ ಕೇಳಿ ಸರ್. ಇಲ್ಲ ಸರ್, ಆರ್ಟಿಸ್ಟ್ ಮೈನ್ ಎಲ್ಲರೂ ಆರ್ಟಿಸ್ಟ್ ಸರ್. 100% ನಾನು ಒಬ್ಬನೇ ಇದ್ದಾಗ ನರ್ವಸ್ ಆಯಿತು. ಈಗ ನೋಡಿ ಎಲ್ಲರೂ ನಮ್ಮ ಹಿಂದ್ಗಡೆ ಇದ್ರೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅನ್ನೋದು. ನಮ್ಮ ಆರ್ಟಿಸ್ಟ್ಗಳು ಕೆಲವರು ಬಂದಿಲ್ಲ, ಆದರೂ ಪರವಾಗಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಕಡೆ ಅಲ್ಲಿಂದಾನೆ. ಇರಲಿ ಸರ್, ಥ್ಯಾಂಕ್ ಯು. ಏನಾದ್ರು ಈಗ ನಾನು ಒಬ್ಬನೇ ಮಾತಾಡಿ ಇಷ್ಟು ಜನ ಇರ್ಬೇಕಾದ್ರೆ ಹೇಳಿ ಸರ್. ಯಶ್ ಶೆಟ್ಟಿ ಸರ್, ನೀವು ಬಹುತೇಕ ಹಲವು ಸಿನಿಮಾಗಳನ್ನು ಮಾಡಿದ್ದೀರಾ, ಫೈಟ್ ಕ್ಲಾಸ್ ಸಿನಿಮಾಸ್. ಸೊ ಆ ಸಿನಿಮಾಗೂ ಸೋಲ್ಮೇಟ್ಸ್ ಸಿನಿಮಾಗೂ ಏನು ಡಿಫ್ರೆನ್ಸ್ ಇಲ್ಲ ಸರ್? ಎಲ್ಲ ಮೂವಿಯಲ್ಲಿ ನಾವೇನ್ ಮಾಡ್ತೀವಿ, ಹೊಡೆದಾಟ ಇದ್ದೇ ಇದ್ದಿದ್ದು. ನಾವು ಸಿಕ್ಕಾಪಟ್ಟೆ ಮಾಡಿದ್ವಿ ಮೂವಿಯಲ್ಲಿ ಅಷ್ಟೇ, ರೇಲ್ಗೂ ನಾವು ಏನು ಮಾಡಿಲ್ಲ. ಆದ್ರೆ ಈ ಮೂವಿ ತುಂಬಾ ಸ್ಪೆಷಲ್ ಆಗಿದೆ ಸರ್. ಚೇಂಜ್ ಆದಂಗಿದೆ, ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ನಿಮ್ದು. ತುಂಬಾ ಚೇಂಜಸ್ ಇದೆ. ಅಂದ್ರೆ ಎಲಿವೇಶನ್ ತುಂಬಾ ಚೆನ್ನಾಗಿದೆ. ನಾನೊಬ್ಬ ಸೂಪರ್ ಕಿಲ್ಲರ್ ಆಗಿ ಹೋಗ್ತೀನಿ, ಅಲ್ಲಿರುವಂತ ವ್ಯಕ್ತಿಗಳು ನನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಯಾವ ಸಂದರ್ಭ ಚೇಂಜ್ ಮಾಡಲ್ಲ, ಅವರ ಮಾತು, ಅವರ ಪ್ರೀತಿ, ಅವ್ರು ಹಾಕಿದಂತ ಊಟ ನನ್ನ ಚೇಂಜ್ ಮಾಡುತ್ತೆ. ನಾನು ಒಂದು ದುಡ್ಡು ತಗೊಂಡು ಕೊಲೆ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಇನ್ಯಾರು ಇಷ್ಟ ಆದವ್ರು ನಮ್ಮ ಜೊತೆ ಇಲ್ಲ ಅಂತ ಅಂದಾಗ ನಾನು ಜೆನ್ಯೂನ್ ಆಗಿ ಹೊಡಿಲೇಬೇಕಂದ್ರೆ ನಾನು ಯಾರೊಬ್ಬ ಡಾಕ್ಟರ್ ಅಂತ ಮಾತಾಡ್ಬೇಕು ನನಗೆ ಅನ್ಸಿದ್ದು. 9 ಎಮೋಷನ್ ಅಲ್ಲಿ ಸಿಕ್ಕಾಪಟ್ಟೆ ಪ್ಯೂರ್ ಎಮೋಷನ್ ಅಂತಂದ್ರೆ ರಿವೆಂಜ್ ಅಂತ. ಅದಕ್ಕೆ ನಾವು ನೋಡಿರೋ ಬಹುತೇಕ ಸಿನಿಮಾಗಳ ಯಶ್ ಶೆಟ್ಟಿ ಅವರು ಕೈಯಲ್ಲಿ ಗನ್ನು ಮಚ್ಚು ದೊಣ್ಣೆ ಹಿಡ್ಕೊಂಡು ಓಡಾಡಿರೋದು. ಸೊ ಇಲ್ಲೇನಾದ್ರೂ ಊಗಿವಿ ಏನಾದ್ರು ಕೊಟ್ಟಿದ್ರು ಒಂದು ಚಾಂಪಿಯನ್ ಕೊಟ್ಟಿದ್ರು, ವಾಪಸ್ ತಗೋತಾರೆ ಅದನ್ನ. ಸೊ ಆತರ ತುಂಬಾ ಚೆನ್ನಾಗಿದೆ ಸರ್ ಕ್ಯಾರೆಕ್ಟರ್. ಅಂದ್ರೆ ಇಲ್ಲಿ ನಾನ್ ಮಾಡಿದ ಪಾರ್ಟ್ ಬಿಟ್ಟು ಕೂಡ ಹಾರರ್ ಎಲಿಮೆಂಟ್ ನಾನ್ ಮೂವಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯ್ತು ಅದು ಸರ್. ಮತ್ತೆ ಯಶ್ ಶೆಟ್ಟಿದು ಇದ್ರಲ್ಲಿ ಡಿಫ್ರೆಂಟ್ ಆಗಿ ಎಂಡಿಂಗ್ ಕೊಡ್ತಾರೆ ನೋಡಿ. ನೀವು ಬರೀ ಗಂಡು ಮಚ್ಚಿ ಅನ್ಬೇಡಿ, ಚೆನ್ನಾಗಿದೆ, ಬೇರೆ ಥರನೇ ಇದೆ. ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಬಂದಿದೆ, ಮಾಡಿದಾರಲ್ಲ ಅವ್ರು ಮಾಡ್ತಾರೆ. ನಾವು ಮಾಡಿಸಿಲ್ಲ ಕೂಡ, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಮುಂದೆ ನಾವೇನಲ್ಲ. ಈಗ ಇವರೆಲ್ಲ ಹೊಸಬ್ರನ್ನಲ್ಲ ಸರ್, ನಾನು ಒಬ್ಬನೇ ಹೊಸಬ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ನೀವು ಮೂವಿ ಮಾಡ್ಬೇಕಾದ್ರೆ ನಾವು ಹೊಸಬ್ರು ಇಂಡಸ್ಟ್ರಿಗೆ ಇಲ್ಲ ಸರ್. ನಾವು ಯಾವತ್ತು ಕೂಡ ಆಕ್ಟರ್ಸ್ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ರಂಗಭೂಮಿಯಲ್ಲಿ ನಾವೇ ಮೈನು ಆಕ್ಟರ್ಸ್. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುಪ್ರೀಂ ಆಗಿರುವುದೇ ಡೈರೆಕ್ಟ್ರು. ಯಾಕಂದ್ರೆ ಎಲ್ಲ ಕತೆ ರೆಡಿ ಮಾಡೋದು, ಸಿಚುವೇಶನ್ ರೆಡಿ ಮಾಡೋದು ಅವ್ರು ಏನ್ ಬರ್ದಿದ್ದಾರೆ, ಏನ್ ಬರೀತಾರೆ ಅದನ್ನ ಮಾಡೋದಷ್ಟೇ ನಮ್ಮ ಕೆಲಸ. ಹಾಗಾಗಿ ಯಾವತ್ತು ಕೂಡ ಆಕ್ಟ್ರಿಂದ ಮೂವಿ ಅಲ್ಲ, ಡೈರೆಕ್ಟ್ರಿಂದ ಮೂವಿ. ಅದು ನೀವೇ ಮಾಡಿ ಸರ್, ನೀವೇ ಮಾಡಿಸಿದ. ಯಾಕಂದ್ರೆ ನಾನು ಹೇಳ್ದಲ್ಲ, ಹಂಸಲೇಖ ಸರ್ ಕರೆದು ಆ ಒಂದು ಸೀನ್ ಸಿಕ್ಕಾಪಟ್ಟೆ ಅವ್ರಿಗೆ ಹಾಂಟ್ ಮಾಡ್ತು. ನಾನು ಮಾಡಿರುವಂಥದ್ದು ಅದು ನಾನು ಬರ್ದಿದ್ದಲ್ಲ, ಏನೂ ಅಲ್ಲ. ಇವ್ರು ಸೀನ್ ಅನ್ನ ರೆಡಿ ಮಾಡಿದ್ದು, ಅದನ್ನ ಮಾಡಿದಷ್ಟೇ. ಮಾಡ್ಬೇಕು ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಮಿಕ್ಸ್ ಮಾಡಿ ಏನೋ ಮಾಡಿದ್ದೀನಿ, ಅದು ಅವ್ರಿಗೆ ಹಾಂಟ್ ಮಾಡ್ತು. ಅದಕ್ಕೆ ನಾನು ಆಗಲೇ ನೋಡಿದ ತಕ್ಷಣ ಕರ್ಸ್ಬಿಟ್ಟು ಬ್ಲೆಸ್ ಮಾಡಿ ಕರ್ಸಿದ್ರು. ಆ 4 ವರ್ಷ ನೆನಪಲ್ಲಿ ಇಟ್ಕೊಂಡು ಮೊನ್ನೆ ಲಾಸ್ಟ್ 1 ವೀಕ್ ಹಿಂದೆ ಫೋನ್ ಮಾಡಿ ಕರ್ಸ್ಬಿಟ್ಟು ಅವ್ರ ಮೂವಿಗೆ ಕಾಸ್ಟಿಂಗ್ ಮಾಡಿದ್ರು. ಅಂದ್ರೆ
ಈ ಮೂವಿಯಿಂದ ಅದೆಲ್ಲ ಸಾಧ್ಯ ಆಯಿತು. ಹಾಗಾಗಿ ನನಗೆ ಇವತ್ತೊಂದು ರೋಲ್ ಸಿಕ್ಕಿದೆ ಅಂತಂದ್ರೆ ಅದು ಇವರಿಂದಲೇ, ಡೈರೆಕ್ಟ್ರಿಂದ, ಅದು ಅವರಿಗೆ ಸಿಗಬೇಕು. ಥ್ಯಾಂಕ್ ಯು. ಎಷ್ಟು ವರ್ಷ ಹಳೆಗಿದೆ ಸರ್? ಎಷ್ಟು ವರ್ಷ ಹಿಂದೆ ಶೂಟಿಂಗ್ ಶುರು ಆಗಿದೆ? ಐ ಥಿಂಕ್ 3-4 ಇಯರ್ಸ್ ಆಯಿತು. ಅದೇ ಕೊರೋನಾ ಬಿಫೋರ್ ಜೊತೆಗೆ ಮಾಡ್ತೀವಿ, ಕೊರೋನಾ ಜೊತೆಗೆ. ಒಂದು ಈ ಸಿನಿಮಾ ಬಗ್ಗೆ ಬೇರೆ ಸಿನಿಮಾಗಿಂತ ಇದರಲ್ಲಿ ಏನು ಡಿಫ್ರೆಂಟ್ ಅಂತೆಲ್ಲ ಕೇಳಿದಾಗ ನನಗೊಂದು ಸ್ಟ್ರೈಕ್ ಆಗೋದೇನು ಅಂದರೆ, ಎಲ್ಲ ಸಿನಿಮಾಗಿಂತ ಅಂದರೆ ಪ್ರತಿಯೊಂದು ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಹೀರೋ ಇಲ್ಲ ಹೀರೋಯಿನ್ ಅದನ್ನ ಎಂಡ್ ಮಾಡ್ತಾರೆ. ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಡಿಫ್ರೆಂಟ್ ಏನು ಅಂದರೆ ಅದು ವಿಲನ್ಸ್ ಇಂದ ಎಂಡ್ ಆಗುತ್ತೆ. ಇದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಸಿನಿಮಾ ಬಗ್ಗೆ. ಮೊದಲನೇ ಸಿನಿಮಾ ನಾನು ಈ ಸಿನಿಮಾ ಮಾಡ್ಬೇಕಾದ್ರೆ ಇದು ನಂದು 2ನೇ ಸಿನಿಮಾ ಆಗಿತ್ತು. 2ನೇ ಸಿನಿಮಾ. ಸೊ ಒಂದು ನೇಚರು ಈ ರೀತಿ ಕಥೆ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು, ಅಥವಾ ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕಾದ್ರೆ ಅವರ ರಿಯಾಕ್ಷನ್ ಹೇಗಿತ್ತು? ಒಪ್ಸೋದೇನಿರ್ಲಿಲ್ಲ, ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದಿದ್ನಲ್ಲ. ಸೊ ಈ ಮೂವಿ ಬಂದಾಗ ಅಂದ್ರೆ ನಂಗೆ ನೇಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪಾತ್ರ ಸರ್ ನೋಡಿದ್ದು. ಸರ್ ಕೂಡ ನಂಗೆ ಸ್ಟಾರ್ಟಿಂಗ್ ಕರೆದ್ಬಿಟ್ಟು ನೋಡಮ್ಮ ಇದು ಫುಲ್ ಓಲ್ಡ್ ಸ್ಟೋರಿ ಅಂತ ಏನು ಹೇಳಿರ್ಲಿಲ್ಲ. ಫಸ್ಟ್ ಬಂದು ನಾನು ಆಡಿಷನ್ ಮಾಡಿದ್ದು. ಬಿಕಾಸ್ ಹೀರೋ ಅವ್ರು ಸ್ವಲ್ಪ ಹೈಟ್ ಇದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಸ್ವಲ್ಪ ಹೈಟ್ ಇದ್ದಾರೆ, ಹೈಟ್ ಇರೋ ಹುಡುಗಿನ ಹುಡುಕ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ನನ್ನ ಫೋಟೋ ಸಿಕ್ಕಿ ಕರೆದಿದ್ದು, ಆಡಿಷನ್ ಮಾಡಿದ್ದು. ಆಮೇಲೆ ನನ್ನ ಪಾತ್ರದೆಲ್ಲ ಪರಿಚಯ ಮಾಡಿಕೊಟ್ರು. ನಿಂಗೆ ಓಕೆ, ನೀನು ಎಮೋಷನ್ ನೀನು ಕಾನ್ಫಿಡೆಂಟ್ ಆಗಿ ಮಾಡ್ತೀಯಾ, ಇದೆಲ್ಲ ವೇವ್ ಲೆಂತ್ ನಿಂಗೆ ಮ್ಯಾಚ್ ಆಗುತ್ತೆ ಅನ್ನೋದು ನಿಂಗೆ ಕಾನ್ಫಿಡೆನ್ಸ್ ಇದ್ರೆ ನೀನು ಎಂಟರ್ ಆಗ್ಬೋದು ನಮ್ಮ ಟೀಮಿಗೆ ಅಂತ ಅವ್ರು ಅಂದರು. ಸೊ ಐ ವಾಸ್ ಲೈಕ್ ಯಾ, ಆಬ್ವಿಯಸ್ಲಿ ಅಮ್ಮ ಎಲ್ಲ ಜೊತೆಗೆ ಇದ್ರು ಆಡಿಷನ್ ಟೈಮಲ್ಲಿ. ಸೊ ಎಲ್ಲರಿಗೂ ಇಷ್ಟ ಆಗಿತ್ತು ನನ್ನ ಪಾತ್ರ. ಮ್ಯೂಸಿಕ್ ಡೈರೆಕ್ಟರ್ ಎಲ್ಲೂ ಬರಲೇ ಇಲ್ಲ, ಎಲ್ಲ ಪ್ರೆಸ್ ಮೀಟ್ಗೂ ಒಂದು ಪ್ರೆಸ್ ಮೀಟ್ಗೂ ಬಂದಿಲ್ಲ. ಇಲ್ಲ ಸರ್, ಅವರು ಅದೇ ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಆ ಒಂದು ಬಿಜಿಯಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅವ್ರು ಸಿನಿಮಾ ಮಾಡಿಬಿಟ್ರೆ ಈ ಫಿಲ್ಮ್ ಬರಬೇಕಲ್ಲ, ಸೀನಿಯರ್ ಆಗ್ಬಿಟ್ಟು ಅವ್ರು ಬಂದು ಖಂಡಿತ ಸರ್, ಇನ್ವೈಟ್ ಅಂತ 100% ಎಲ್ಲ ಅವ್ರು ಅದೇ ಅದು ಅವ್ರ ಸಿನಿಮಾದಲ್ಲಿ ಸ್ವಲ್ಪ ಬಿಜಿ ಇರೋದ್ರಿಂದ ಲೊಕೇಶನ್ ಕರೆದ್ರ ಹೋಗಿ ಹೇಳಿದ್ರೆ ಇವತ್ತು ಒಂದು ಅರ್ಧ ಗಂಟೆ ಬಂದೋಗಿ ಅಂತ ಕೇಳಿದ್ರೆ ಖಂಡಿತ ಫಸ್ಟ್ ಇನ್ವಿಟೇಷನ್ ಅವ್ರಿಗೆ ಹೋಗೋದು ಸರ್. ಡೈಲಿ ಶೂಟಿಂಗ್ ನಡೀತಾ ಇಲ್ವಲ್ಲ, ಅವ್ರು ಬಂದು ವಿಶ್ ಮಾಡ್ಬೋದು. ಅದೇ ಬಿಜಿಯಲ್ಲಿ ಇದ್ದಾರಲ್ಲ, ಫಸ್ಟ್ ಟೈಮ್ ಡೈರೆಕ್ಷನ್ ಸ್ವಲ್ಪ ಇದು ಮಾಡಿ ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ. ಅವರೆಲ್ಲ ಈಗ ನಮ್ಮ ಆರ್ಟಿಸ್ಟು ಕೆಲವರು ಇದ್ದಾರಲ್ಲ, ಈಗ ಶೆಟ್ಟಿ ಸರ್ಗೂ ಪಾಪ ಕರೆದ ತಕ್ಷಣ ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ಅಂದರೆ ಕಷ್ಟ ನಷ್ಟ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಲ್ಲ, ಒಂದು ಮಾತು ಅಂದ್ಕೊಳ್ಳೋದಾದರೆ ಪರ್ಸನಲಾಗಿ ಹೇಳ್ತೀನಿ ಸರ್, ಒಂದು ಮಾತು ತಪ್ಪು ತಿಳ್ಕೊಬೇಡಿ ಯಾರು. ಜನ್ಮ ಕೊಟ್ಟ ತಂದೆ, ಜೀವನ ಕೊಟ್ಟ ಅಜ್ಜಿ, ಹೆಣ್ಣು ಕೊಟ್ಟ ಮಾವ, ಇವ್ರು ಮೂರು ಜನನು 11 ದಿನದಲ್ಲಿ ಕರ್ಕೊಂತೀವಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಹಿರಿಕರಲ್ಲಿ. ಆ ಕಷ್ಟ ನಷ್ಟದ ಮುಂದೆ ಇದೇನಲ್ಲ ಅನಿಸ್ಬಿಡ್ತು ಸರ್. ಒಂದ್ಸಲ ಸುಮ್ಮನೆ ಹಂಗೆ ನೆನೆಸ್ಕೊಂಡಾಗ ಏನಾದರೂ ಯೋಚನೆ ಮಾಡಿದಾಗ ಓಕೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಸರ್, ಏನೇ ಆಗಲಿ ನಿಮ್ಗೆ ಗೊತ್ತು ಸರ್, ಫೈನಲಿ ಕಂಟೆಂಟ್ ಸಿನಿಮಾ ಹೇಗಿದೆ ಅನ್ನೋದೇ ಮೈನ್. ಅವರು ಕೂಡ ಅಲ್ಲಿಂದ ಅವ್ರ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ ಅಂತಲಕ್ಕೆ ಸರ್ದು, ಎಲ್ಲ ಆರ್ಟಿಸ್ಟ್ದು ಕೂಡ ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.